ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಜಿಂಬಾಬ್ವೆ T20 ಸೆಕೆಂಡ್ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಒಂದು ಭರ್ಜರಿ ಗೆಲುವನ್ನೇ ಸಾಧಿಸಿತು. ಹಾಗೆ ಗೆದ್ದ ನಂತರ ಇಶಾನ್ ಕಿಶನ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನಿನ್ನೆ ಮ್ಯಾಚಲ್ಲಿ ಇಶಾನ್ ಕಿಶನ್ ಅವರು ಅಬ್ಬರದ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಕೇವಲ 44 ಬಾಲಲ್ಲಿ 81 ರನ್ ಹೊಡೆದ್ರ ಮೂಲಕ 9 4 ಹಾಗೆ 2 6 ಹೊಡೆದ್ರ ಮೂಲಕ ಬೆಂಕಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಭಾರತ ತಂಡ ಗೆದ್ದ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಇಷ್ಟು ರನ್ ಹೊಡೆಯೋಕ್ಕೆ ಕಾರಣ ವಿರಾಟ್ ಕೊಹ್ಲಿ ಅವರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳಿದರೆ, ನೀವು ಕೂಡ ಅಪ್ರಿಷಿಯೇಟ್ ಮಾಡ್ತೀರಾ. ಯಾಕಂದರೆ ನಾನು ಇಂಗ್ಲೆಂಡ್ ವಿರುದ್ಧ ಆಡಬೇಕಾದ್ರೆ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ನನಗೆ ಹೇಳಿದರು ಯಾವ ಥರ ಜಿಂಬಾಬ್ವೆ ವಿರುದ್ಧ ಆಡಬೇಕು, ಹಾಗೆ ಜಿಂಬಾಬ್ವೆ ಬಾಲರ್ಗಳು ಯಾವ ಥರ ಇದ್ದಾರೆ ಅಂತ ಹೇಳಿ. ನಾನು ಅದೇ ಥರ ಅವರು ಯಾವ ಥರ ಹೇಳಿದ್ರು ಅದೇ ಥರ ಇಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗಾಗಿ ನಾನು ಇಷ್ಟು ರನ್ ಹೊಡೆಯೋಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳಿದ್ದಾರೆ. ಹಾಗೆ ನಿನ್ನೆ ಮ್ಯಾಚಲ್ಲಿ ಟಾಸ್ ಗೆದ್ದ ಜಿಂಬಾಬ್ವೆ ಮೊದಲಿಗೆ ಬಾಲಿಂಗನ್ನು ತಗೊಳುತ್ತೆ. ಹಾಗಾಗಿ ನಮ್ಮ ಭಾರತ ತಂಡ ಬ್ಯಾಟಿಂಗ್ಗೆ ಬರುತ್ತೆ. ಮತ್ತು ಅಭಿಷೇಕ್ ಶರ್ಮಾ ಅವರು ಫಾರ್ಮಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಕೇವಲ ನಿನ್ನೆ 8 ಬಾಲ್ ಆಡಿ 8ಕ್ಕೆ ಔಟ್ ಆಗಿ ಹೋಗ್ತಾರೆ. ಓಪನರ್ ಆಗಿ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಅವರು ಬಂದಿರ್ತಾರೆ. ಹಾಗೆ ವೈಭವ್ ಸೂರ್ಯವಂಶಿ ಅವರು ಕೂಡ ಸ್ಲೋ ಆಗಿ ಎಕ್ಸಲರೇಟ್ ಮಾಡ್ತಾ ಇರ್ತಾರೆ. ಬಟ್ ನಿಧಾನವಾಗಿ ಆಡಬೇಕಿತ್ತು. ಅವರು ಕೂಡ ಕೇವಲ 9 ಬಾಲ್ಗೆ 20 ರನ್ ಹೊಡೆದು ಔಟ್ ಆಗ್ತಾರೆ. ಇಲ್ಲೇ ನಮ್ಮ ಭಾರತ ತಂಡದ ಬ್ಯಾಟಿಂಗು ಕೊಲ್ಯಾಪ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಓಪನಿಂಗ್ ಪೇರಲ್ಲಿ ಇಬ್ಬರು ಕೂಡ ಔಟ್ ಆಗಿ ಹೋಗಿರ್ತಾರೆ. ಅದಾದಮೇಲೆ ಇಶಾನ್ ಕಿಶನ್ ಅವರು 44 ಬಾಲ್ಗೆ 81 ಆಡಿದರೆ, ಶ್ರೇಯಸ್ ಅಯ್ಯರ್ ಅವರು 20 ಬಾಲ್ಗೆ 25 ರನ್ ಹೊಡೆಯೋದ್ರ ಮೂಲಕ ಅವರು ಕೂಡ ಔಟ್ ಆಗಿ ಹೋಗ್ತಾರೆ. ಅದಾದಮೇಲೆ ತಿಲಕ್ ವರ್ಮಾ ಅವರು ಲೇಟಾಗಿ ಬಂದರೂ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಕೇವಲ 29 ಬಾಲ್ಗೆ 60 ರನ್ ಹೊಡೆಯೋದ್ರ ಮೂಲಕ ಇವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ. ಅದಾದಮೇಲೆ ಕೊನೆಯಲ್ಲಿ ರಿಂಕು ಸಿಂಗ್ ಅವರು 8 ಬಾಲ್ಗೆ 12 ರನ್ ಆಡಿ 219 ರನ್ನನ್ನು ನಮ್ಮ ಭಾರತ ತಂಡ ಹೊಡೆದು 220 ಟಾರ್ಗೆಟನ್ನು ಸೆಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನಮ್ಮ ಭಾರತ ತಂಡ ಬಾಲಿಂಗ್ಗೆ ಬರುತ್ತೆ. ಬಾಲಿಂಗಲ್ಲಿ ಅಂತೂ ಎಲ್ಲರೂ ಕೂಡ ಸಖತ್ತಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು. ನಿನ್ನೆಯ ಮ್ಯಾಚಲ್ಲಿ ಮಯಾಂಕ್ ಯಾದವ್ ಅವರು 3 ಓವರ್ ಹಾಕಿ 25 ರನ್ ಕೊಟ್ಟು 0 ವಿಕೆಟ್ ತೊಂದರೆ. ಯಶ್ ಠಾಕೂರ್ ಅವರು ನಿನ್ನೆ ಅಶೋಕ್ ಶರ್ಮಾ ಬದಲಿಗೆ ಯಶ್ ಠಾಕೂರ್ ಅವ್ರನ್ನ ತೊಗೊಂಡಿದ್ರು. 4 ಓವರ್ ಹಾಕಿ 30 ರನ್ ಕೊಟ್ಟು 2 ವಿಕೆಟ್ ಬೆಂಕಿ ವಿಕೆಟ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ಹಾಗೆ ಪ್ರಿನ್ಸ್ ಯಾದವ್ ಇವರು ಕೂಡ ಕೇವಲ ಹಾಕಿದ್ದು 1 ಓವರ್, ಬಟ್ 2 ವಿಕೆಟ್ ತೊಗೊಂಡು ಇವರು ಕೂಡ ಸಖತ್ ಬಾಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಅದಾದಮೇಲೆ ರವಿ ಬಿಷ್ಣೋಯ್ ಅವರು 4 ಓವರ್ ಹಾಕಿ ಇವರು ಕೂಡ ಕೇವಲ 20 ರನ್ ಕೊಟ್ಟು 1 ವಿಕೆಟ್ ತೊಗೊಂಡಿದ್ದರು. ಅದಾದಮೇಲೆ ಶಿವಮ್ ದುಬೆ ಅವರು ಕೂಡ ಕೇವಲ 1 ಓವರ್ ಹಾಕಿ 13 ರನ್ ಕೊಟ್ಟು 1 ವಿಕೆಟ್. ಅದಾದಮೇಲೆ ತಿಲಕ್ ವರ್ಮಾ ಕೇವಲ ಇವರು ಕೂಡ 1 ಓವರ್ ಹಾಕಿ 9 ರನ್ ಕೊಟ್ಟು 1 ವಿಕೆಟ್ ತೊಗೊಂಡಿದ್ರು. ಅದಾದಮೇಲೆ ಅಭಿಷೇಕ್ ಶರ್ಮಾ ಅವರು ಬ್ಯಾಟಿಂಗಲ್ಲಿ ಏನೋ ಅಷ್ಟು ಬಂದಿರಲಿಲ್ಲ, ಬಟ್ ಬಾಲಿಂಗಲ್ಲಿ ಇವರು ಕೂಡ 2.5 ಓವರಲ್ಲಿ ಕೇವಲ 17 ರನ್ ಕೊಟ್ಟು 3 ಬಿಗ್ ವಿಕೆಟ್ ತೆಗೆದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಬೆಂಕಿ ಬಾಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಭಿಷೇಕ್ ಶರ್ಮಾ ಅವರು. ಹಾಗಾಗಿ ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ತುಂಬಾ ಈಸಿ ಆಯಿತು ಅಂತಲೇ ಹೇಳ್ಬೋದು. ಈಸಿ ಗೆಲುವು ಅಂತಲೇ ಹೇಳ್ಬೋದು. ಜಿಂಬಾಬ್ವೆ ಅವ್ರನ್ನ ಆಲ್ಔಟ್ ಮಾಡಿ ಬಿಸಾಕ್ತು ಅಂತಲೇ ಹೇಳ್ಬೋದು ನಮ್ಮ ಭಾರತ ತಂಡ.